ನಮಸ್ಕಾರ ಸ್ನೇಹಿತರೆ, ಜೆ ಜಿ ಫುಡ್ ಸಫಾರಿಗೆ ಸ್ವಾಗತ. ಇವತ್ತು ನಾನು ಅಥೆಂಟಿಕ್ ಆಗಿ ಆಂಬೂರ್ ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಸ್ಟೆಪ್ಸ್ನ ಫಾಲೋ ಮಾಡಿ. ಮೊದಲು ಸ್ಟವ್ ಹಚ್ಕೋಬೇಕು. ಆಮೇಲೆ ಈ ಥರ ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೊಂದು 200 ml ಎಣ್ಣೆ ಹಾಕ್ಕೊಳ್ಳಿ. ಕಡಲೆಕಾಯಿ ಎಣ್ಣೆ ಆದರೆ ಇನ್ನೂ ಒಳ್ಳೆಯದು, ಚೆನ್ನಾಗಿರುತ್ತೆ ಟೇಸ್ಟು. ಒಂದು 50 ml ತುಪ್ಪ ಹಾಕ್ಕೊಳ್ಳಿ. 2 ಹಾಕೊಂಡ್ಮೇಲೆ ಒಂದು 8 ಏಲಕ್ಕಿ, 1 ಇಂಚ್ ಚಕ್ಕೆ 2 ಪೀಸು, ಒಂದು 8 ಲವಂಗ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಹುರಿದ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು, ಗೊತ್ತಾಗುತ್ತೆ ನಿಮ್ಗೆ ಇದರಲ್ಲಿ ಒಳ್ಳೆ ಫ್ಲೇವರ್ ಬಂದಮೇಲೆ. ಆಮೇಲೆ ಒಂದು 400 ಗ್ರಾಮ್ ಈರುಳ್ಳಿ, ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ 5-6 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಇದರ ಜೊತೆಗೆ 1 ಸ್ಪೂನು ಕಲ್ಲುಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಈರುಳ್ಳಿ ಫ್ರೈ ಆದಮೇಲೆ ಸಿಹಿ ಬರಬಾರ್ದು ಅಂತ. ಫ್ರೈ ಆದಮೇಲೆ ಸಿಹಿ ಬಂದೇ ಬರುತ್ತೆ. ಹಾಗಾಗಿ 1 ಸ್ಪೂನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರಿದ್ಕೊಳ್ಳಿ. ಇದು ಯಾವ ಥರ ಇರಬೇಕು ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ದ್ಕೋಬೇಕು. ನೋಡಿ, ಈ ಥರ ತೀರಾ ಬ್ರೌನಿಷ್ ಆಗಬಾರ್ದು, ಅಂದರೆ ಸೀದೋಗ್ಬಾರ್ದು. ಈ ಥರ ನೋಡಿ, ಹಿಂಗೆ ಬರಬೇಕು. ಈ ಥರ ಮಾಡಿ ಹುರ್ದ್ಕೊಳ್ಳಿ. ಇದಕ್ಕೆ 3 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು, 1, 2, 3. ಇದನ್ನು 1 ನಿಮಿಷ ಹುರ್ದ್ಕೊಳ್ಳಿ. ಇದು ಅಷ್ಟೇ, ಹಸಿ ಸ್ಮೆಲ್ ಹೋಗ್ಬೇಕು. ಗೊತ್ತಾಗುತ್ತೆ ಆ ಸ್ಮೆಲ್ಲು ಬರೋದು. ಹಸಿ ಸ್ಮೆಲ್ ಹೋದ್ಮೇಲೆ ಮತ್ತೆ ಒಂದು 3 ಸ್ಪೂನು ಶುಂಠಿ ಪೇಸ್ಟ್, ಸೇಮ್ 1, 2, 3. ಮತ್ತೆ 1 ನಿಮಿಷ ಹುರಿದ್ಕೊಳ್ಳಿ. ಇದು ಅಷ್ಟೇ, ಹಸಿ ಸ್ಮೆಲ್ ಹೋಗ್ಬೇಕು. ಮೊದಲೇ ಬಿಸಿನೀರಲ್ಲಿ ನೆನೆ ಹಾಕಿರೋದು ಒಂದು 8 ಒಣಗಿದ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ, ನೀರು ಮಾಡ್ಕೋಬೇಡಿ, ಗಟ್ಟಿಯಾಗಿ ಇರಲಿ ಪೇಸ್ಟು. ಈ ಪೇಸ್ಟ್ ಪೂರ್ತಿ ಹಾಕ್ಕೊಂಡು ಇದು ಅಷ್ಟೇ 2 ನಿಮಿಷ ಚೆನ್ನಾಗಿ ಹುರಿದ್ಕೊಳ್ಳಿ. ಇದು ಅಷ್ಟೇ, ಹಸಿ ಸ್ಮೆಲ್ ಹೋಗ್ಬೇಕು. ಓಕೆ, 2 ನಿಮಿಷ ಹುರಿದ್ಕೊಂಡ್ಮೇಲೆ 1 ಹಿಡಿ ಕೊತ್ತಂಬರಿ ಸೊಪ್ಪು, ಸಪ್ರೇಟಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸಪ್ರೇಟಾಗಿ ಹುರಿದ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. 2 ಮಿಕ್ಸ್ ಮಾಡಿಬಿಡಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, ಇದು ಅಷ್ಟೇ 1 ನಿಮಿಷ ಹುರಿದ್ಕೊಳ್ಳಿ. ಆಮೇಲೆ 1 ಹಿಡಿ ಪುದೀನ ಸಪ್ರೇಟಾಗಿ ಹುರಿದ್ಕೊಳ್ಳಿ 2. ಇದು ಅಷ್ಟೇ 1 ನಿಮಿಷ ಚೆನ್ನಾಗಿ ಹುರಿದ್ಕೊಳ್ಳಿ. ಹಸಿ ಸ್ಮೆಲ್ ಹೋಗ್ಬೇಕು. ಇದು ಅಷ್ಟೆ, ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಬರುತ್ತೆ. ಇದಾದಮೇಲೆ ಒಂದು 400 ಗ್ರಾಮ್ ಅಷ್ಟು ಟೊಮೊಟೊ ಪೇಸ್ಟು, ಮೀಡಿಯಮ್ ಸೈಜ್ ಒಂದು 5-6 ಸಿಗುತ್ತೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ. ಟೊಮೆಟೊ ಸ್ವಲ್ಪ ನೀರು ಬಿಟ್ಕೋಬೇಕು, ಆ ಥರ ಕುದೀಲಿ. ಆಮೇಲೆ ಖಾರ ಬೇಕು ಅನ್ನೋರಿಗೆ ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಇದು ಆಪ್ಷನ್. ಜನರಾಗಿ ಆಂಬೂರ್ ಬಿರಿಯಾನಿಗೆ ಹಸಿಮೆಣಸಿನ್ಕಾಯಿ ಹಾಕಲ್ಲ, ಆದರೆ ನಾವಿಲ್ಲಿ ಖಾರ ಬೇಕು ಅಂತ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಆಮೇಲೆ ಒಂದು 150 ml ಮೊಸರು. ಹುಳಿ ಬರಬೇಕು ಅಂದರೆ, ಇನ್ನೂ ಹುಳಿ ಬೇಕು ಅಂದರೆ ಇನ್ನೂ ಒಂದು 50 ml ಎಕ್ಸ್ಟ್ರಾ ಹಾಕೊಳ್ಳಿ. 1 kgಗೆ ನೀವು 1.25 kg ಇಲ್ಲಿ ಚಿಕನ್ ತೊಗೊಂಡಿರೋದು, 150 ml ಮೊಸರು ಸಾಕು. ಇದ್ರ ಜೊತೆಗೆ 1 ನಿಂಬೆಹಣ್ಣು ರಸ ಹಾಕೊಳ್ಳಿ ಪೂರ್ತಿ. ಈಗ 1 ನಿಂಬೆಹಣ್ಣು ರಸ, ಮತ್ತು ಉಪ್ಪು ರುಚಿಗೆ ತಕ್ಕಾಗ ಹಾಕೊಳ್ಳಿ. ಇಲ್ಲ ಅಂದರೆ ಎಷ್ಟು ಗ್ಲಾಸ್ ನೀರು ಅಕ್ಕಿ ಇಡ್ತೀರೋ ಅಷ್ಟು ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು 1/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ನೀರು ಹಾಕ್ದೇನೆ ಚಿಕನ್ನ ಬೇಯಿಸಿ, ಬೇಗ ಬೇಯುತ್ತೆ. ಆಮೇಲೆ ಟೇಸ್ಟು ಸ್ವಲ್ಪ ಹಿಡಿಯುತ್ತೆ. ನೀವು ನೀರು ಹಾಕ್ಬಿಟ್ರೆ ಮಸಾಲೆ ಎಲ್ಲ ನೀರಾಕ್ಬಿಟ್ಟು ಬೇಗ ಬೇಯೋದು ಇಲ್ಲ, ಟೇಸ್ಟು ಹಿಡಿಯಲ್ಲ ಪೀಸ್ಗಳಿಗೆ. ನೋಡಿ, ನೀರು ಹಾಕ್ದಿರಾನೆ ಚಿಕನ್ನಲ್ಲಿರೋ ನೀರು ಬಿಟ್ಕೊಂಡಿದೆ, ಈ ಥರ ಬರುತ್ತೆ.
ಚಿಕನ್ ಒಂದು ಆಲ್ಮೋಸ್ಟ್ 80% ಬೆಂದಿರಬೇಕು. ಅಲ್ಲಿವರೆಗೂ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತದೋ ನೋಡಿ, ಈ ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ. ಅದ್ರ 3 ನೀರು ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿರಿ. ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀರೋ ಅದ್ರ ಡಬಲಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಗ್ಲಾಸ್ ತೊಗೊಂಡಿದ್ದು ಅಕ್ಕಿ. ಈ ಮೆಜರ್ಮೆಂಟಲ್ಲಿ 1 ಗ್ಲಾಸ್ ಅಕ್ಕಿ ಬಂದು 300 ಗ್ರಾಮ್ ಬರುತ್ತೆ ಆಲ್ಮೋಸ್ಟು. ಸೊ ಅದು 3/4 kg ಅಕ್ಕಿಗೆ ನಾನು ಇಲ್ಲಿ 5 ಗ್ಲಾಸಷ್ಟು ಬಿಸಿನೀರು ಹಾಕ್ಕೊಂಡಿದ್ದೀನಿ. ಬಿಸಿನೀರು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಮತ್ತೆ ನೀವು ತಣ್ಣೀರು ಹಾಕೊಂಡ್ರೆ ಮೊದಲಿಂದ ಅದು ಬೇಯಬೇಕು. ಸೊ ಹಾಗಾಗಿ ಬಿಸಿನೀರು ಯೂಸ್ ಮಾಡೋದು ಒಳ್ಳೆಯದು. ನಾನಿಲ್ಲಿ 5 ಗ್ಲಾಸು ಬಿಸಿನೀರು ಹಾಕ್ಕೊಂಡಿದ್ದೀನಿ. 3/4 kg ಜೀರಿಗೆ ಸಾಂಬಾರು ಅಕ್ಕಿಗೆ ಅಂದರೆ 2.5 ಗ್ಲಾಸ್ ಅಕ್ಕಿ ಬರುತ್ತೆ. ಇದಾದ ಮೇಲೆ ಚಿಕನ್ನು ಚೆನ್ನಾಗಿ 90% ಬೆಂದಿರಬೇಕು. ನಾನು ಆಗಲೇ 80% ಅಂತ ಹೇಳಿದೆ. ಮತ್ತು ನೀರು ಹಾಕಿ ಬೇಯಿಸಿದ್ಮೇಲೆ 90% ಬೆಂದಿರಬೇಕು. ಆಮೇಲೆ ಬೆಂದಿದ್ಮೇಲೆ ಕುದಿ ಬಂದ ಮೇಲೆ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದು ನೆನೆಸಿರಬೇಕು. ಮಿನಿಮಮ್ 1/2 hour ಅಕ್ಕಿನ ನೆನೆಸಿ ಇಟ್ಕೊಂಡಿದ್ರೆ ಅದನ್ನು ಅಕ್ಕಿನ ಈಗ ಹಾಕೊಳ್ಳಿ. ಇಲ್ಲಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಟೇಸ್ಟ್ನಿಗೆ. ಆ ಥರ ಅಂದರೆ ಉಪ್ಪು ಒಂಚೂರು ಜಾಸ್ತಿ ಇದೆ ಅನಿಸ್ಬೇಕು, ಕರೆಕ್ಟಾಗಿ ಇದೆ ಅನಿಸ್ಬಾರ್ದು. ಯಾಕಂದ್ರೆ ಅಕ್ಕಿ ಬೇರೆ ಸೇರಿಸ್ತೀರಲ್ಲ, ಸೊ ಗಂಟಲಲ್ಲಿ ಒಂಚೂರು ಜಾಸ್ತಿ ಇದೆ ಉಪ್ಪು ಅಂತ ಅನಿಸ್ಬೇಕು. ಆ ಥರನೇ ಉಪ್ಪು ಹಾಕ್ಕೊಳ್ಳಿ. ಕರೆಕ್ಟಾಗಿದೆ ಉಪ್ಪು ಟೇಸ್ಟಿಗೆ ಅಂತ ಅನ್ಕೋಬೇಡಿ. ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು. ನೋಡಿ, ಈ ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು ಅಕ್ಕಿ ತೊಗೊಂಡಿರೋದು. ಈ ಮೆಜರ್ಮೆಂಟಲ್ಲಿ 300 ಗ್ರಾಮ್ ಬರುತ್ತೆ ಅಕ್ಕಿ. ಸೊ ನಾನು 2.5 ಗ್ಲಾಸ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 3/4 kg ಅಕ್ಕಿ ಅಂತ ಇಟ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನನಗಿಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಾಗಾಗಿ ಮತ್ತೆ ಇನ್ನೊಂದು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಳ ಹಾಕ್ಬಿಟ್ಟು ಅಕ್ಕಿ ಅನ್ನಕ್ಕೆ ಕನ್ವರ್ಟ್ ಆಗಬೇಕು. ಅಂದರೆ ಅಕ್ಕಿಯಿಂದ ಅನ್ನ ಟರ್ನ್ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಇದೇನಾಗುತ್ತೆ ಅಂದರೆ ಮಸಾಲೆ ಅಕ್ಕಿ ಒಂದೇ ಲೆವೆಲ್ ಬರುತ್ತೆ. ಬರೀ ಅಕ್ಕಿನೂ ಅನ್ನನೂ ಕಾಣಬಾರ್ದು, ಇಲ್ಲ ಬರೀ ಮಸಾಲನೂ ಕಾಣಬಾರ್ದು. ಇದಾದಮೇಲೆ ಒಂದು ಬಿಸಿ ಹೆಂಚ ಮೇಲೆ ನೋಡಿ ಈ ಥರ ಟೇಪ್ ಹಾಕಿ ಸೀಲ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಆವಿ ಎಲ್ಲೂ ಹೋಗಲ್ಲ. ಸೊ ನೀಟಾಗಿ ನಿಮಗೆ ಚೆನ್ನಾಗಿ ದಮ್ ಆಗುತ್ತೆ. ಈ ಥರ ದಮ್ಮಿಡಿ. ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಡಿ, 20 ನಿಮಿಷ ಲೋ ಫ್ಲೇಮಲ್ಲಿ ಇಡಿ ದಮ್ಮು. ಕರೆಕ್ಟಾಗಿ 25 ನಿಮಿಷಕ್ಕೆ ನಿಮಗೆ ಉದುರಾಗಿ ಅಂಬೂರ್ ದೊಣ್ಣೆ ಬಿರಿಯಾನಿ ರೆಡಿ ಆಗಿರುತ್ತೆ. 25 ನಿಮಿಷ ಆದಮೇಲೆ ಮತ್ತೆ 10 ನಿಮಿಷ ಹಾಗೆ ಒಲೆ ಮೇಲೆ ಇಟ್ಟಿರಿ. ಒಲೆ ಆಫ್ ಮಾಡಿದ ಮೇಲೆ 10 ನಿಮಿಷ ಹಾಗೆ ಇಟ್ಟು ಆಮೇಲೆ ಈ ಥರ ಓಪನ್ ಮಾಡ್ಕೊಳ್ಳಿ. ನೋಡಿ, ಟೇಪ್ ಹಾಕಿದ್ರೆ ಈಸಿಯಾಗಿ ಓಪನ್ ಮಾಡ್ಬೋದು. ಅದೇ ನೀವು ಹಿಟ್ಟೇನಾದರೂ ಹಾಕಿದ್ರೆ ಓಪನ್ ಮಾಡೋದು ಕಷ್ಟ. ನೋಡಿ, ಈಗ ಇಲ್ಲಿ ಅಂಬೂರ್ ಬಿರಿಯಾನಿ ಬಿಸಿ ಬಿಸಿಯಾಗಿ ರೆಡಿ ಆಯಿತು. ನೋಡಿ, ಈ ಥರ ಉದುರಾಗಿ ಬರ್ತೈತೆ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಒಂಚೂರು ಮುದ್ದೆ ಆಗೇ ಬರುತ್ತೆ. ಸೊ ಡಬಲ್ ಹಾಕ್ಕೊಳ್ಳಿ. ಏನು ಅಕ್ಕಿ ಹಾಕ್ಕೊಂತೀರೋ ಡಬಲ್ ಹಾಕ್ಕೊಳ್ಳಿ ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಹಾಕೋಬೇಡಿ. ದಮ್ ಇಡಕ್ಕೆ ಮುಂಚೆ ಅಕ್ಕಿ ಅನ್ನಕ್ಕೆ ಟರ್ನ್ ಆಗಿರಬೇಕು, ಆ ಲೆವೆಲಲ್ಲಿ ಇಡಬೇಕು. ನೋಡಿ, ಒಳ್ಳೆ ಟೇಸ್ಟಿ ಬರುತ್ತೆ. ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಕಿಲ್ಲ. ಆದರೂ ಅಥೆಂಟಿಕ್ ಅಂಬೂರ್ ಬಿರಿಯಾನಿ. ಮೊಸರು ಬಜ್ಜಿ ಹಾಕ್ಕೊಳ್ಳಿ, ಒಂದು ಮೊಟ್ಟೆ ಇಟ್ಕೊಳ್ಳಿ, ಬೇಕು ಅಂದರೆ ನಿಂಬೆಹಣ್ಣು. ಹುಳಿ ಕಮ್ಮಿ ಆಯ್ತಂದ್ರೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡ್ತಾನೆ ಇರಿ. ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಎಲ್ಲ. ನೋಡಿ, ಪೀಸ್ ಕೂಡ ಅಷ್ಟೇ ನೀಟಾಗಿ ಬಿಡಿಸ್ಕೋಬೋದು. ಈ ಥರ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಥ್ಯಾಂಕ್ ಯು.